ನಮಸ್ಕಾರ ವೀಕ್ಷಕರೇ, ಶುಭೋದಯ. ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಶ್ರುತಿ. ಇವತ್ತಿನ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮವನ್ನು ನಡೆಸಿಕೊಡೋದಕ್ಕೆ ಮುದ್ರಾ ಬ್ರಹ್ಮ, ಮುದ್ರಾ ರತ್ನ, ಮುದ್ರಾ ಶಿರೋಮಣಿ ಗುರುಜಿ ಶ್ರೀ ಲಕ್ಷ್ಮೀ ಶ್ರೀನಿವಾಸರವರು ನಮ್ಮೊಂದಿಗಿದ್ದಾರೆ. ಗುರುಜಿಯವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಎಂಜಿನಿಯರಿಂಗ್ ಪದವಿ ಪಡೆದು ಎಂಎಸ್ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಹಲವಾರು ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ 26 ವರ್ಷ ಸತತವಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಗುರೂಜಿಯವರು ವೇದ ವಿಜ್ಞಾನ, ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಪುರಾತನ ಮುದ್ರಾ ಮಂತ್ರ ಯಂತ್ರತಂತ್ರ ಶಾಸ್ತ್ರಗಳಲ್ಲಿ ಸಂಶೋಧನೆಯನ್ನ ನಡೆಸಿ ಔಷಧಿ ರಹಿತ ಜೀವನ ನಡೆಸೋದು ಹೇಗೆ ಹಾಗೂ ಮನೆಗೊಬ್ಬ ವೈದ್ಯನಾಗೋದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಇದಲ್ಲದೆ ಭೂತ, ಪ್ರೇತ, ಮಾಟ, ಮಂತ್ರ, ತಂತ್ರಗಳ ಬಗ್ಗೆ ಸಂಶೋಧನೆ ನಡೆಸಿ ಮನೆಗೊಬ್ಬ ಮಾಂತ್ರಿಕ ಮತ್ತು ತಾಂತ್ರಿಕನಾಗೋದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಗುರುಜಿಯವರು ಹಲವಾರು ಪುಸ್ತಕಗಳನ್ನು ಬರೆದು ಸಮಾಜಕ್ಕೆ ಜ್ಞಾನಾರ್ಜನೆ ಮಾಡಿದ್ದಾರೆ. ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಉಚಿತ ಅನಾಥಾಶ್ರಮ, ವೃದ್ಧಾಶ್ರಮ ಹಾಗೂ ಮುದ್ರಾ ಮಂತ್ರ ತಂತ್ರ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಗುರುಜಿಯವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ಯಾವ ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಿ? ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಒಂದು ವಿಶೇಷವಾದಂಥ ಒಂದು ಮಾಟ ಮಂತ್ರ ತಂತ್ರ ಪ್ರಯೋಗನ ನಿವಾರಣೆ ಮಾಡ್ಕೊಳ್ಳೋದು ಬಗ್ಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದ್ದರು ಒಬ್ಬ ವ್ಯಕ್ತಿ. ಅವರು ಜಿಮ್ಗೆಲ್ಲ ಹೋಗಿ ಪ್ರಾಕ್ಟೀಸ್ ಮಾಡಿ ಸುಮಾರು 5-6 ವರ್ಷ ಜಿಮ್ಮೆಲ್ಲ ಮಾಡಿ ದೇಹನ ಚೆನ್ನಾಗಿ ಬಿಲ್ಡ್ ಮಾಡಿ ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್, ಬೇರೆ ಒಳ್ಳೆ ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದಂಥವ್ರು. ಬ್ಯಾಂಕಲ್ಲಿ ಕೆಲಸ ಮಾಡ್ತಾಯಿದ್ರು. ಸ್ಪೋರ್ಟ್ಸ್ ಕೋಟದಲ್ಲಿ ಕೆಲಸ ಸಿಕ್ಕಿತ್ತು ಅವ್ರಿಗೆ. ಹಬ್ಬಬ್ಬ ಒಂದು 30 ವರ್ಷ ಆಗಿರ್ಬೋದು, 30-31 ವರ್ಷ. ಭಾಳ ಚೆನ್ನಾಗಿ ಕೆಲಸ ಮಾಡಿಕೊಂಡು ಜಿಮ್ ಮಾಡಿಕೊಂಡು ಒಳ್ಳೆ ಸ್ಪೋರ್ಟ್ಸ್ ಹಾಕ್ಕೊಂಡು ಆರಾಮಾಗಿ ಕಾಲ ಕಳ್ಕೊಂಡಿದ್ದಂಥವ್ರು. ಏನಾಯ್ತು ಏನೋ ಇದ್ದಕ್ಕಿದ್ದಾಗೆ ಅವ್ರಿಗೆ ರಕ್ತ ಕಮ್ಮಿ ಆಗೋಯ್ತು, ಬಾಡಿನಲ್ಲಿ ರಕ್ತ ಎಲ್ಲ ಕಮ್ಮಿ ಆಯಿತು. ಮತ್ತು ಮೂಳೆ ಎಲ್ಲ ನೋವು ಬರೋಕ್ಕೆ ಶುರುವಾಯಿತು. ಮೂಳೆ ಒಳ್ಳೆ ಎಕ್ಸಸೈಸ್ ಮಾಡೋರಿಗೆ ಮೂಳೆ ಎಲ್ಲರೂ. ಮತ್ತು ನಿಧಾನ ಕೂದಲೆಲ್ಲ ಉದೋಕ್ಕೆ ಶುರುವಾಯಿತು. ಸ್ಟ್ರೈಟಾಗಿ ಹೊಡ್ಕೊಂಡು ಓಡಾಡ್ಕೊಂಡು ನಿಧಾನಕ್ಕೆ ಗೂನ್ ಬೆನ್ನು ಬರೋಂಗೆ ಮಾಡಿಬಿಟ್ರು. ಈ ಥರ ಆಗೋಯ್ತು. ತುಂಬ ಚೆನ್ನಾಗಿ ಬಾಡಿ ಬಿಲ್ಡ್ ಮಾಡಿದ್ರು, ಸಣ್ಣಕ್ಕಾಗಿಬಿಟ್ರು. ಆಮೇಲೆ ಯಾರೋ ಹೇಳಿದ್ರು ಅವ್ರಿಗೆ TB ಇರ್ಬೋದು ನೋಡಿ ಅಂತ, ಕ್ಷಯರೋಗ ಬಂದಿರ್ಬೋದು ಅಂತ. ಕ್ಷಯರೋಗ ಇದೆ ಅಂತ ಅಂದ ತಕ್ಷಣ ಅವ್ರು ಏನು ಮಾಡಿದ್ರು, ಬೆಂಗಳೂರು ಕರ್ಕೊಂಬಂದು ಹಾಸ್ಪಿಟ್ಲಿಗೆ ತೋರಿಸಿದ್ರು. ಅವ್ರು ಕಫ ಟೆಸ್ಟ್ ಮಾಡಾಯಿತು, ಬ್ಲಡ್ ಟೆಸ್ಟ್ ಮಾಡಾಯಿತು, ಯೂರಿನು ಎಲ್ಲ ಚೆಕ್ ಮಾಡಾಯಿತು. TB ಅನ್ನೋ ರೋಗನೇ ಇಲ್ಲ ಅಲ್ಲಿ. ಮಾತ್ರ ಚೆನ್ನಾಗಿ ಹ್ಯಾಂಡ್ಸಮಾಗಿ 5 ಅಡಿ ಇದ್ದವರು ಗೂನ್ ಬೆನ್ನು ಆಗೋದು, ಕೂದಲೆಲ್ಲ ಉದುರೋಗಿ ಒಂಥರ ಗುಬಚಿ ಥರ ಆಗಿಬಿಡ್ತಾರೆ. ಈ ಒಂದು ದೃಶ್ಯ ನೋಡಿ ಪಾಪ ತಂದೆ ತಾಯಿಗಳು ಮದುವೆ ಮಾಡ್ಕಂತ ಹೊರಟಿದ್ದವ್ರಿಗೆ ಹಿಂಗಾಗೋಯ್ತಲ್ಲ ಅಂತ ಯೋಚನೆ ಮಾಡಿ, ಯಾಕೆ ಹಿಂಗಾಯಿತು ಅಂತ ನೋಡಿದಾಗ ಅವ್ರಿಗೆ ಕಾರಣನೇ ಗೊತ್ತಿಲ್ಲ. ಒಂದು 6 ತಿಂಗಳಾದ ನಂತರ ಇದೆಲ್ಲ ನರಳಿಬಿಟ್ಟಿದ್ದಾರೆ. 6 ತಿಂಗಳಾದಮೇಲೆ ನಂತರ ಬಂದಮೇಲೆ ಆಮೇಲೆ ಗೊತ್ತಾಯಿತು ಅವ್ರ ಮನೆಯಲ್ಲಿ ಆ ಹುಡುಗನ್ನ ದೊಡ್ಡಪ್ಪನೇ ಮಾಟ ಮಂತ್ರ ಮಾಡಿದ್ದಾರೆ. ಇವನು ಒಬ್ಬನೇ ಮಗ ಪಾಪ. ಆಸ್ತಿಗೆ ಅವ್ನಿಗೆ 4 ಜನ ಗಂಡು ಮಕ್ಕಳು, ಅಲ್ಲಿ 4 5-6 ಜನ ಗಂಡು ಮಕ್ಕಳಿದ್ದಾರೆ. ಇರೋ ಆಸ್ತಿನ 6 ಜನಕ್ಕೆ ಹೆಂಗೆ ಕೊಡೋದು? ನನ್ನ ತಮ್ಮನ ಮಗನೇ ಸಾಯಿಸಿಬಿಟ್ರೆ ಆಸ್ತಿ ನನ್ನ ಮಕ್ಳಿಗೆ ಬರುತ್ತಲ್ಲ ಅಂಥೇಳಿ ಸ್ವಂತ ದೊಡ್ಡಪ್ಪನೇ ತನ್ನ ತಮ್ಮನ ಮಗನಿಗೆ ಈ ರೀತಿ ಮಾಡಿಸ್ಬಿಟ್ಟು ರಕ್ತ ಕಮ್ಮಿ ಆಗೋಯ್ತು. ಶ್ರೋಣಿತ ಭಂಗ ಪ್ರಯೋಗ ಅಂತ ಕರೀತಾರೆ ಇದಕ್ಕೆ. ಶ್ರೋಣಿತ ಅಂದರೆ ರಕ್ತವನ್ನೇ ಹಾಗೇ ಕಮ್ಮಿ ಆಗ್ಬಿಡೋದು ಬಾಡಿನಲ್ಲಿ. ಒಬ್ಬ ಮನುಷ್ಯನಿಗೆ 6-7 ಲೀಟ್ರ್ ರಕ್ತ ಇರಬೇಕು. ರಕ್ತ ಕಮ್ಮಿ ಆಯ್ತು, ಇದಕ್ಕೆ ಅನಿಮಿಯಾ ಅಂತ ಕರೀತಾರೆ ರೋಗ ಮೆಡಿಕಲ್ ಭಾಷೆಯಲ್ಲಿ. ಅಸ್ಥಿಭಂಗ ಪ್ರಯೋಗ, ಚೆನ್ನಾಗಿದ್ದಂಥ ಮೂಳೆಗಳೆಲ್ಲ ಎಲ್ಲ ಪುಡಿ ಆಗೋ ಥರ ಆಗೋದು. ಮೂಳೆಗಳು 206 ಮೂಳೆ ಇದೆ ಮನುಷ್ಯನ ಶರೀರದಲ್ಲಿ. ನಮ್ಮ ದೊಡ್ಡವ್ರನಲ್ಲಿ ಮಕ್ಕಳಿಗೆ 300 ಇರುತ್ತೆ, ದೊಡ್ಡವ್ರಿಗೆ 206. ಆ 206 ಮೂಳೆಗಳಲ್ಲಿ ಕ್ಯಾಲ್ಶಿಯಂ ಕಮ್ಮಿ ಆಗಿಬಿಟ್ಟು ಐರನ್ ಕಂಟೆಂಟ್ ಕಮ್ಮಿ ಆಗ್ಬಿಡೋ ಮಾಡಿಬಿಡ್ತಾರೆ. ಐರನ್ನು, ಜಿಂಕು ಮತ್ತು ಕ್ಯಾಲ್ಶಿಯಂ ಈ 3 ಕಮ್ಮಿ ಆಯಿತು ಅಂದರೆ ಮನುಷ್ಯ ಎಂಥವೇ ಇದು ಗುಬ್ಬಚ್ಚಿ ಥರ ಆಗಿಬಿಡ್ತಾನೆ. ಈಗ ಮುದ್ರಕೊಂಡು ಕೂತ್ಕೊಂಡು ಹಿಂಗೆ, ಮತ್ತು ಕೂದಲೆಲ್ಲ ಓದೋಗುತ್ತೆ, ಕೂದಲೆಲ್ಲ ಓದ್ತಾರೆ. ವೈಟಮಿನ್ B12, ವೈಟಮಿನ್ C ಮತ್ತು ವೈಟಮಿನ್ D2, D3 2 ಕಮ್ಮಿ ಮಾಡಿಬಿಡ್ತಾರೆ ಈ ಮಾಟ ಮಂತ್ರದಲ್ಲಿ.
ಅವಾಗೇನಾಗುತ್ತೆ, ಎಲ್ಲ ಕೃಶವಾಗಿಬಿಟ್ಟು ಎಲ್ಲ ಅಷ್ಟು ದೊಡ್ಡ ಬಾಡಿ ಬಿಲ್ಡರು ಗುಬ್ಬಚ್ಚಿ ಥರ ಒಳ್ಳೆ ಮಗು ಥರ ಕೂತ್ಕೊಂಡ್ಬಿಡ್ತಾನೆ. ಸೌದೋಗ್ತಾ ಇರ್ತದೆ ಮೂಳೆ ಬಾಡಿನಲ್ಲಿ, ಸವಿತಾ ಇರ್ತದೆ, ಕ್ಯಾಲ್ಸಿಯಂ ಅಂಶ ಕಮ್ಮಿ ಆಗ್ತಿರ್ತದೆ. ಆ ಬೋನ್ ನ್ಯಾರೋ ಇದೊಂದು ಟಿಶ್ಯೂ, ಬೋನ್ ನ್ಯಾರೋ. ಆ ಬೋನ್ ನ್ಯಾರೋ ಈ ಎರಡು ಟಿಶ್ಯೂನು ಅಸ್ಥಿ ಮತ್ತು ಅಸ್ಥಿ ಮಜ್ಜೆ, ಕನ್ನಡದಲ್ಲಿ ಸಂಸ್ಕೃತದಲ್ಲಿ ಹೇಳ್ತಾರೆ. ಅಸ್ಥಿ ಅಂದರೆ ಬೋನು, ಅಸ್ಥಿ ಮಜ್ಜೆ ಅಂದರೆ ಬೋನ್ ನ್ಯಾರೋ. ಇವೆರಡು ಎರಡು ಟಿಶ್ಯೂಸು ಕಮ್ಮಿ ಆಗ್ತಾ ಹೋದಾಗ ಅವನು ತುಂಬ ಎಲ್ಲ ಇದಾಗ್ಬಿಡ್ತು. ಮುಟ್ಟಕ್ಕೆ ಭಯ. ಮೂಳೆಯಲ್ಲಿ ಮಾಂಸನೇ ಇರೋದಿಲ್ಲ, ಶರೀರದಲ್ಲಿ ಮಾಂಸನೇ ಇರೋಲ್ಲ, ಬರೀ ಮೂಳೆ ಕಾಣುತ್ತೆ. ಒಂಥರ ಏನು ಈ ಬರೀ ಅಸ್ಥಿ ನೋಡಬಹುದು, ಆ ಲೆವೆಲ್ ತಂದಿಟ್ಬಿಡ್ತಾರೆ. ಇದು ಒಂದು ಪ್ರಯೋಗ. ಇನ್ನೊಂದು ಸಿನಿಮಾ ಕ್ಷೇತ್ರದಲ್ಲಿ ನಡೆದಂಥ ಘಟನೆ ಇದು. ಒಳ್ಳೆ ಆ್ಯಕ್ಟ್ರೆಸ್ ಅವರು, ಆ ಲೇಡಿ ಒಳ್ಳೆ ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ರು. ಟಿ ವಿ ಸೀರಿಯಲ್ ಮಾಡಿ ಸಿನಿಮಾಕ್ಕೂ ಬಂದಿದ್ದರು, ಒಂದೆರಡು ಸಿನಿಮಾ ನಾವು ಮಾಡಿದರು. ಯಾರೋ ಒಬ್ಬರು ಅವ್ರ ಮಲತಾಯಿ, ಅಂದರೆ ಅವ್ರಿಗೆ ಮಲತಾಯಿ ಏನು ಚೆನ್ನಾಗೆಲ್ಲ ಇಂಪ್ರೂವ್ ಆಗ್ತದಾಳೆ, ನನ್ನ ಮಕ್ಕಳಿಗೆ ಈ ಥರ ಯೋಗ ಇಲ್ವಲ್ಲ, ಎಷ್ಟು ಚೆನ್ನಾಗಿ ಸಂಪಾದನೆ ಮಾಡ್ತಾಳೆ, ಕಾರ್ ತೊಗೊಂಡು, ಮನೆ ತೊಗೊಂಡು, ಸೈಟ್ ತೊಗೊಂಡು, ಸಿನಿಮಾ ಟಿ ವಿಲೆಲ್ಲ ಮಾಡಿ ಇದೆಲ್ಲ ಅಂಥೇಳಿ ಅವಳಿಗೆ ಕಂಪ್ಲೀಟಾಗಿ ನಾಶ ಆಗಿಬಿಡ್ಬೇಕು ಅಂಥೇಳಿ ಅವಳು ಕೂದಲು, ಅವಳು ಊಟ ಮಾಡಿದ ಎಂಜಲು, ಅವಳು ಹಾಕಿದ ವಸ್ತ್ರ ಎಲ್ಲನೂ ತೊಗೊಂಡೋಗ್ಬಿಟ್ಟು ಮಾಟಗಾರನ ಕೊಟ್ಬಿಟ್ಟು ಪ್ರಯೋಗ ಮಾಡಿಸ್ಬಿಟ್ಟಿದ್ದಾಳೆ. ಆಗ ಶರೀರ ಸಂಕೋಚ ಆಗಬೇಕು. ಸಂಕೋಚ ಅಂದರೆ ನಾಚಿಕೆ ಇಲ್ಲ, ಸಂಕೋಚ ಅಂತಂದರೆ ಎಂಥ ದೇಹನ ಕೃಶವಾಗಿಬಿಡೋದು ಮಾಡಿಬಿಟ್ಟು. ಈ ಹುಡುಗನಿಗೆ ಏನಾಗಿತ್ತು ಅದೇ ಥರ ಆ ಹುಡುಗಿಗೂ ಸಿಂಪ್ಟಮ್ಸ್ ಆಗೋಯ್ತು. ಎಲ್ಲ ಡಾಕ್ಟ್ರಿಗೆ ತೋರಿಸಿದ್ರು, ನಾರ್ಮಲ್ ಇದೆ, ನಾವೇನು ಮಾಡೋಕ್ಕಾಗ್ತಲ್ಲ, ಇದು 1000 ಕೋಟಿಗೊಬ್ರಿಗೆ ಹಿಂಗಾಗತ್ತೆ ಅಂತೇಳಿ ಡಾಕ್ಟ್ರು ಸಮಾಧಾನ ಮಾಡಿಬಿಡ್ತಾರೆ. ಆದರೆ ಅವ್ರಿಗೆ ಟ್ರೀಟ್ಮೆಂಟ್ ಮಾಡೋಕ್ಕಾಗೋದೇ ಇಲ್ಲ. ಯಾವುದಕ್ಕೆ ಟ್ರೀಟ್ಮೆಂಟ್ ಮಾಡ್ತೀರಿ, ಮಾಡೋಕ್ಕೆ ಸಾಧ್ಯನಿಲ್ಲ. ರಿಪೋರ್ಟ್ ನೋಡಿದ್ರೆ ನಾರ್ಮಲ್ ಇದೆ, ಪೇಷಂಟ್ ನೋಡಿ ನಳ್ತಾ ಇರ್ತಾರೆ. ಈ ಥರ ದೋಷಗಳೇನಾರು ಬಂದಾಗ ಶರೀರ ಭಂಗ ಪ್ರಯೋಗ, ಅಸ್ಥಿ ಭಂಗ, ರಕ್ತ ಭಂಗ ಪ್ರಯೋಗ ಮಾಡೋಕ್ಕೆ ಹೊರಟಾಗ ನಾವು ಅದನ್ನ ಹೇಗೆ ಮುನ್ನೆಚ್ಚರಿಕೆಯಿಂದ ಅದನ್ನು ಕಾಪಾಡ್ಕೋಬೇಕು ಅನ್ನೋದನ್ನು ನನ್ನ ಅನುಭವದ ಮೇಲೆ, ನನ್ನ ಸಂಶೋಧನೆ ಆಧಾರದ ಮೇಲೆ ನಮ್ಮ ವೀಕ್ಷಕ ಬಾಂಧವರಿಗೆ ನಾನು ತಿಳಿದಂಥ ಒಂದು ಜ್ಞಾನನ ಅರ್ಚನೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಸರಿ ಗುರುಜಿ, ಈ ಬಗ್ಗೆ ಮಾತಾಡೋಣ. ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ನೀವು ಹೇಳ್ತಾ ಇದ್ರಿ ದೇಹವೇ ಸಂಕುಚಿತಗೊಳ್ಬೇಕು, ಮನುಷ್ಯ ಸಂಪೂರ್ಣವಾಗಿ ಕುಗ್ಗಿ ಹೋಗಬೇಕು, ಈ ರೀತಿಯೂ ಕೂಡ ಮಾಟಮಂತ್ರ ತಂತ್ರದ ಪ್ರಯೋಗವನ್ನು ಮಾಡ್ತಾರೆ ಅಂತ. ಯಾವೆಲ್ಲ ವಸ್ತುಗಳನ್ನು ಇಟ್ಕೊಂಡು ಈ ರೀತಿ ಮಾಟಮಂತ್ರ ತಂತ್ರ ಪ್ರಯೋಗ ಮಾಡ್ತಾರೆ? ಏನೆಲ್ಲ ಮುನ್ಸೂಚನೆಗಳು ಸಿಕ್ಕತ್ತೆ ಮಾಟಮಂತ್ರ ತಂತ್ರ ಪ್ರಯೋಗ ಈ ರೀತಿ ಆದಂಥ ಸಂದರ್ಭದಲ್ಲಿ? ನಮಗೆ ಈ ಥರ ಪ್ರಯೋಗ ಆಗಿದೆ ಅಂತ ಮುನ್ಸೂಚನೆ ಹೆಂಗಿದೆ ಅಂತಂದರೆ, ಫಸ್ಟು ಅವ್ರು ಎಷ್ಟೇ ತಲೆ ಬಾಚಣಿಗೆಯಲ್ಲಿ ನೀಟಾಗಿ ಎಣ್ಣೆ ಹಾಕಿ ಬಾಚ್ಕೊಂಡ್ರು ಕೂಡ ಕೂದಲು ಬೀಳ್ತಾ ಇರ್ತದೆ. ಸರಿ. ಎಷ್ಟೇ ಬಾಚಣಿಗೆ ಆದರೂ ಕೂದಲು ಕಮ್ಮಿ ಆಗ್ತಾ ಹೋಗುತ್ತೆ. ಕೂದಲು ಯಾವಾಗ ಕಮ್ಮಿ ಆಗಕ್ಕೆ ಹೋಯ್ತು ಅದೊಂದು ಸಿಂಪ್ಟಮ್ ತಿಳ್ಕೊಬೇಕು. ಯಾಕೆಂದರೆ ಕೇಶಭಂಗ ಪ್ರಯೋಗ ಮಾಡಿರ್ತಾರೆ ಒಂದು. ಎರಡನೇದು, ಅವ್ರು ಏನಾದರೂ ಉಣ್ಮೆ ಮತ್ತು ಅಮಾವಾಸ್ಯೆ ಬಂದಾಗ, ಅಥವಾ ಉಣ್ಮೆ ಮುಂಚೆ, ಉಣ್ಮೆ ಆದಮೇಲೆ, ಅಥವಾ ಅಮಾವಾಸ್ಯೆ ಮುಂಚೆ ಅಮಾವಾಸ್ಯೆ ಆದ ನಂತರ ಅವರು ಟಾಯ್ಲೆಟ್ಗೆ ಹೋಗ್ಬೇಕಾದ್ರೆ ಎಲ್ಲ ವೈಟ್ ಕಲರ್ ಜೊಲ್ ಥರ ಬರುತ್ತೆ ಮಲ. ಉದಾಹರಣೆ ನಾವು ಏನು ತಿಂತೀವೋ ಅದು ಹಳದಿ ಕಲರ್ ಬರುತ್ತೆ, ಕೆಲವರು ಕಪ್ಪು ಕಲರ್ ಕಂದು ಬಣ್ಣ ಬರ್ತದೆ ಟಾಯ್ಲೆಟು. ಅವ್ರದ್ದು ಒಂಥರ ಬಾಯಿಲಿ ಹೆಂಗೆ ಕಫ ಈಚೆ ಬರುತ್ತೋ ಹಾಗೆ ಗುದದ್ವಾರದಿಂದ ಮಲ ಪಾಚಿ ರೂಪದಲ್ಲಿ ಬಂದ್ಬಿಡುತ್ತೆ. ಪಾಚಿ ಅಂತಂದರೆ ಈ ಸೋಪಿನ ನೊರೆ ಥರ, ಸೋಪ್ ಹಾಕಿ ಬಟ್ಟೆಯಲ್ಲಿ ನಾವು ಹೋಗಿಬೇಕಾದ್ರೆ ನೊರೆ ಬರಲ್ವಾ, ಹಾಗೆ ಆ ಥರ ನೊರೆ ರೀತಿಯಲ್ಲಿ ಮಲ ಈಚೆ ಬರ್ತಾ ಇರ್ತದೆ ಒಂದು. ಮೂರನೇ ಸಿಂಪ್ಟಮ್ಸು, ಊಟ ಮಾಡೋದು ನಿಲ್ಲಿಸ್ಬಿಡ್ತಾರೆ. ನಾಲ್ಕನೇದು, ಅವ್ರು ಮಲ್ಕೊಂಡಿದ್ದಾಗ ರಾತ್ರಿ ಹೊತ್ತು ಬೆಳಗಿನ ಜಾವ ಇದಕ್ಕಿದ್ದಾಗೆ ಮೂಳೆ ಮನುಷ್ಯರು ಓಡಾಡೋದು ಕಾಣುತ್ತೆ. ಮೂಳೆ ಮನುಷ್ಯರು, ಶರೀರ ಎಲ್ಲ ಮೂಳೆಗಳು ಇರುವಂಥ ವ್ಯಕ್ತಿಗಳು, ಅಥವಾ ಸತ್ತಿರೋ ಬುರುಡೆ, ಸುಟ್ಟಿರೋ ಜಾಗದಲ್ಲಿ ಮೂಳೆಗಳು, ಈ ಥರದ್ದು ಕನಸು ಬರುತ್ತೆ. ಯಾಕೆ ಅಸ್ಥಿಭಂಗ ಪ್ರಯೋಗ ಆಗ್ತಿದೆಯಲ್ಲ ಅದರಿಂದ. ಕೈಯೆಲ್ಲ ಏನಾಗುತ್ತೆ, ಇದ್ದಕ್ಕಿದ್ದಾಗೆ ಒಂಥರ ಹಳದಿನೂ ಇಲ್ಲ ಬಿಳಿನೂ ಇಲ್ಲ, ಆ ಬಣ್ಣಕ್ಕೆ ತಿರ್ಕೊಳ್ಳುತ್ತೆ. ತಿರ್ಕೊಂಡಾಗ ಏನಾಗುತ್ತೆ, ಎಲ್ಲಿ ನಿಧಾನಕ್ಕೆ ಶೇಕ್ ಆಗೋಕ್ಕೆ ಶುರುವಾಗುತ್ತೆ. ಈ ರೀತಿ ಶೇಕ್ ಆಗುತ್ತೆ. ಬಣ್ಣ ಬದಲಾವಣೆ ಆಯಿತು, ಬಣ್ಣ ಬದಲಾವಣೆ ಕೈ ಶೇಕ್ ಆಗುತ್ತೆ. ಈ ಕೈ ಶೇಕಿನ ಜೊತೆಗೆ ಇದಕ್ಕಿದ್ದಾಗೆ ತಲೆನೂ ಹಿಂಗೆ ಶುರುವಾಗುತ್ತೆ. ಇದು ಪಾರ್ಕಿನ್ಸನ್ ಅಲ್ಲ, ಇದು ಪಾರ್ಕಿನ್ಸನ್ ಅಂತ ಡಿಸೈಡ್ ಮಾಡಬಾರ್ದು.
ಪಾರ್ಕಿನ್ಸನ್ ಅನ್ನೋದು ಇನ್ನೊಂದು ರೋಗ. ಅದು ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ಮಾತ್ರ ಈ ರೀತಿ ಬರುತ್ತೆ ಇವರಿಗೆ. ಹಿಂಗೆ ಶೇಕ್ ಅಲ್ಲಾಡೋದು, ತಲೆ ಹಿಂಗೆ ಅಲ್ಲಾಡುತ್ತೆ, ಹಿಂಗೆ ಅಲ್ಲಾಡುತ್ತೆ, ಅದು ತಲೆ ಹಿಂಗೆ ಆಡುತ್ತೆ. ಆಮೇಲೆ ಯಾವಾಗಲೂ ಅವರು ಕೂತಾಗ ನಿಂತಾಗ ಅಥವಾ ಏನೋ ಕೆಲಸ ಮಾಡೋಕೆ ಹೋದಾಗ ಇಲ್ಲಿಂದ ಈಚೆಗೆ ಉರಿ ಶುರುವಾಗ್ಬಿಡುತ್ತೆ, ಇಲ್ಲಿಂದ ಹೊರಗಡೆಗೆ, ಇಲ್ಲಿಂದ ಅಬ್ಡಮನ್ ಕೆಳಗಡೆ ಉರಿ ಶುರುವಾಗುತ್ತೆ. ಉರಿ ಯಾವಾಗ ಶುರುವಾಗುತ್ತೋ ಪೇನ್ ಶುರುವಾಯಿತು, ಪೇನ್ ಶುರುವಾದಾಗ ಹಿಂಗೆ ಬೊಗ್ಗಕ್ಕೆ ಶುರು ಮಾಡಿಬಿಡ್ತಾರೆ, ಬೊಕ್ಕೊಂಡೇ ಓಡಾಡ್ತಾರೆ, ಹಿಂಗೆ ಕೂತ್ಕೊಳ್ತಾರೆ, ಏನಾರು ಹಿಂಗೆ ಕೂತ್ಕೊಳ್ಳೋದು ಅಥವಾ ಹಿಂಗೆ ಕೂತ್ಕೊಳ್ಳೋದು. ಅವ್ನು ಕೂತ್ಕೊಂಡು ಅವ್ರಿಗೆ ಆರಾಮ ಅನ್ಸೋದು. ಸ್ಟ್ರೈಟಾಗಿ ಕೂತ್ಕೊಳ್ತು ಅಂದರೆ ಸಾಕಿಲ್ಲೆಲ್ಲ ಉರಿ ಶುರುವಾಗುತ್ತೆ, ಪೇನ್ ಶುರುವಾಗುತ್ತೆ. ಈ ಪೆಲ್ವಿಕ್ ರೀಜನ್ ಅಬ್ಡಮನ್ನು ಪೆಲ್ವಿಕ್ ರೀಜನಲ್ಲಿ ಯಾವಾಗ ಈ ಥರ ಸಿಂಪ್ಟಮ್ಸ್ ಶುರುವಾಗಿದೆ, ನಾನು ಅತಿ ಶೀಘ್ರದಲ್ಲೇ ನನ್ನ ಕುರೂಪಿತನ ಮಾಡಿಬಿಡ್ತಾರೆ, ಕೃಶನ ಆಗಿಬಿಡ್ತೀನಿ ಅಂತ. ಎಷ್ಟೇ ಸಲ ನೀವು ನೀರು ಕುಡೀರಿ, ಏನೇ ತಿನ್ನಲಿ, ಏನೇ ಆಗಲಿ, ಊಟ ಮಾಡಿದ ತಕ್ಷಣ, ನೀರು ಕುಡಿದ ತಕ್ಷಣ, ಟೀ ಕುಡಿದ ತಕ್ಷಣ ಪಟ್ಟಂತ ಟಾಯ್ಲೆಟ್ಗೆ ಹೋಗ್ತಾರೆ. ಇದಕ್ಕೆ IBS ಅಂತ ಕರೀತಾರೆ. ಇದೊಂದು ಕಾಯಿಲೆ. ಬಟ್ ಈ ಮಾಟಮಂತ ಪ್ರಯೋಗ ಮಾಡಿದಾಗ ಯಾರೋ ತಿಂತಾರೆ, ತಕ್ಷಣ ಟಾಯ್ಲೆಟ್ಗೆ ಹೋಗ್ತಾರೆ. ಮಧ್ಯಾಹ್ನ ಊಟ ಮಾಡ್ತಾರೆ, ತಕ್ಷಣ ಟಾಯ್ಲೆಟ್ಗೆ ಹೋಗ್ತಾರೆ. ಮತ್ತು ರಾತ್ರಿ ಊಟ ಮಾಡ್ತಾರೆ, ತಕ್ಷಣ ಟಾಯ್ಲೆಟ್ಗೆ ಹೋಗ್ತಾರೆ. ಊಟ ಮಾಡ್ತಿದ್ದಂಗೆ ಟಾಯ್ಲೆಟ್ಗೆ ಹೋಗೋದು. IBS ಅಂತ ಕಾಯಿಲೆ ಇದು ಇವ್ರಿಗೆ ಜಾಸ್ತಿ ಆಗುತ್ತೆ ಈ ಥರದವ್ರಿಗೆ. ಅವಾಗೇನಾಗುತ್ತೆ, ಲೋಳೆ ಟೈಪು, ಈ ಲೋಳೆ ರಸ ಬರ್ತದೆ, ಲೋಳೆ ರಸ ಆ ಟೈಪ್ನಲ್ಲಿ ಈಚೆ ಗುದದ್ವಾರದಿಂದ ಬರುತ್ತೆ. ಸೆಕ್ಸ್ ಬಗ್ಗೆ ಆಸಕ್ತಿ ಕಮ್ಮಿ ಆಗಿಬಿಡುತ್ತೆ, ಹೆಣ್ಣಾಗಲಿ ಗಂಡಾಗಲಿ ಎಲ್ಲ ಸರಿ. ಅವರು ಇದ್ದಕ್ಕಿದ್ದಾಗೆ ಹಿಂಗೆ ಸ್ವಲ್ಪ 30 ಡಿಗ್ರಿ, 20 ಡಿಗ್ರಿ, ಹೋಗ್ತಾ 3 ತಿಂಗಳ 30 ಡಿಗ್ರಿ, ಹೋಗ್ತಾ 45 ಡಿಗ್ರಿ, ಹೋಗ್ತಾ 60 ಈ ಲೆವೆಲ್ಗೆ ಬಂದುಬಿಡ್ತಾರೆ. ಬೊಕ್ಕೊಂಡೇ ಓಡಾಡಬೇಕು, ಬೊಕ್ಕೊಂಡೇ ಕೂತ್ಕೋಬೇಕು, ಏಳುವಾಗಲೂ ಬಗ್ಬೇಕು, ಕೂರುವಾಗಲೂ ಬಗ್ಬೇಕು, ಇಷ್ಟೇ ಲೆವೆಲಲ್ಲಿ ಹಿಂಗಿರ್ತಾರೆ. ಈ ಲೆವೆಲಲ್ಲಿ ಬಿಟ್ಟು ಅವ್ರ ಮೇಲೆ ಹೇಳೋಕ್ಕಾಗಲ್ಲ. ನಿಧಾನಕ್ಕೆ ಆ ಸ್ಪೈನಲ್ ಕಾರ್ಡ್ ಏನಾಗುತ್ತೆ, ಬೆಂಡ್ ಆಗ್ತಾ ಹೋಗುತ್ತೆ. ಥೊರಾಸಿಕ್ಕು, ಸರ್ವೈಕಲ್ಲು, ಲುಂಬರು ಎಲ್ಲವೂ ಬೆಂಡ್ ಆಗಿಬಿಡುತ್ತೆ. ಬೆಂಡ್ ಆದ ತಕ್ಷಣ ಹಿಂಗೆ ಇರಬೇಕು, ಅವರು ಮೇಲೆತ್ತಕ್ಕಾಗಲ್ಲ. ಈ ರೀತಿ ಆಗ್ತಿದೆ, ನನ್ನಲ್ಲಿ ಗೂನ್ ಬೆನ್ನು ಶುರುವಾಯಿತು, ನಾನು ಬಗ್ತಾ ಇದ್ದೀನಿ, ನಾನು ತುಂಬ ಬೇದಿಯೆಲ್ಲ ಬಿಳಿ ಕಲರಲ್ಲಿ ಕಫ ಟೈಪಲ್ಲಿ ಈಚೆ ಬರ್ತಿದೆ, ನಾನು ಹೇಳಿದಂಥ ಎಲ್ಲ ಸಿಂಪ್ಟಮ್ಸ್ ಇತ್ತು ಅಂದರೆ ನಿಮಗೆ ಶ್ರೋಣಿತ ಭಂಗ ಪ್ರಯೋಗ, ಅಸ್ಥಿ ಭಂಗ ಪ್ರಯೋಗ ಆಗಿದೆ ಅಂತ. ಶ್ರೋಣಿತ ಅಂದರೆ ರಕ್ತ, ಅದರಿಂದ ಈ ರಕ್ತ ಮತ್ತು ಮೂಳೆ ಮತ್ತು ಮಾಂಸ, ಸ್ನಾಯು ಭಂಗ ಪ್ರಯೋಗ, ಈ ಮೂರನ್ನು ಕಮ್ಮಿ ಮಾಡಿಬಿಡ್ತಾರೆ. ಅವನಿಗೆ ಮೈಯೆಲ್ಲ ಮಾಂಸ ಕಮ್ಮಿ ಆಗ್ತಾ ಹೋಗ್ತಾ ಇರ್ತದೆ, ಮಸಲ್ಸ್ ಎಲ್ಲ ಕಮ್ಮಿ ಆಯಿತು, ಫ್ಯಾಟ್ ಎಲ್ಲ ಕಮ್ಮಿ ಆಯಿತು, ಬರೀ ಮೂಳೆ ಮಾತ್ರ ಕಾಣುತ್ತೆ. ಅವ್ನು ಫೋಟೋ ನೋಡ್ತಾನೆ, ಈ 2 ವರ್ಷದಿಂದ ಹೆಂಗಿದ್ದೆ, ಈಗ ಹೆಂಗಿದ್ದೀನಿ ಅಂತ. ಇದೆಲ್ಲ ನೋಡಿದಾಗ ನನಗೆ ಏನೋ ಆಗಿದೆ ಅಂತ ಅಂದ್ಕೊಳ್ಳೋ ಬದಲು ಇದು ಕಾಯಿಲೆ ಎಲ್ಲ ಮಾಟಮಂತ ಪ್ರಯೋಗ ಅಂತ ತಿಳ್ಕೊಂಡು ಚಕ್ಕಂತ ನಾವು ಪರಿಹಾರ ಮಾಡ್ಕೊಂಡ್ಬಿಡ್ಬೇಕು. ಪರಿಹಾರ ಮಾಡ್ಕೊಳ್ಳಿಲ್ಲ ಅಂದರೆ ಅವನು 6 ಅಡಿ ಮನುಷ್ಯ ಹೋಗಿ 1.5 ಅಡಿ ಕೂತ್ಕೊಂಡ್ಬಿಡ್ತಾನೆ, ಆ ಲೆವೆಲ್ ಗುಬ್ಬಚ್ಚಿ ಥರ ಮಾಡಿಬಿಡ್ತಾನೆ. ಅಷ್ಟು ಸ್ಟ್ರಾಂಗ್ ಇದೆ ಈ ಮಾಟಮಂತ ಪ್ರಯೋಗ. ಇಲ್ಲಿ ನಾನು ಏನು ಹೇಳ್ತೀನಿ ಅಂತಂದರೆ, ಸರ್ಕ್ಯುಲೇಟರಿ ಸಿಸ್ಟಮಲ್ಲಿ ಒಂದು ರಕ್ತಗಳು ಹರಿಯದೇ ಇರೋಂಗೆ ಮಾಡಿಬಿಡ್ತಾರೆ. ಸರ್ಕ್ಯುಲೇಟರಿ ನರನಾಡಿಗಳಲ್ಲಿ ರಕ್ತ ಮತ್ತು ಆಕ್ಸಿಜನ್ ಹೋಗುತ್ತೆ, ಆಕ್ಸಿಜನ್ ಹೋದ್ಮೇಲೆ ರಕ್ತ ಹೋಗುತ್ತೆ, ಈ ರಕ್ತನೂ ಕಮ್ಮಿ ಮಾಡಿಬಿಡ್ತಾರೆ, ಆಕ್ಸಿಜನ್ನು ಕಮ್ಮಿ ಮಾಡ್ತಾರೆ, ಹೋಗ್ತಾ ಗೂನ ಕೂತ್ಕೊಂಡ್ಬಿಡ್ತಾನೆ. ಈ ಸಿಂಪ್ಟಮ್ಸ್ ಯಾರಿಗಿದೆಯೋ ಅವರಿಗೆ ಶ್ರೋಣಿತ ಭಂಗ ಪ್ರಯೋಗ, ಅಸ್ಥಿ ಭಂಗ ಪ್ರಯೋಗ. ಅಸ್ಥಿ ಅಂದರೆ ಮೂಳೆ, ಸ್ಕೆಲಿಟನ್ ಸಿಸ್ಟಮ್ಮು ಎಲ್ಲ ಕಮ್ಮಿ ಪುಡಿ ಆಗೋಕ್ಕೆ ಶುರು ಆಗುತ್ತೆ. ಶ್ರೋಣಿತ ಅಂದರೆ ಬಾಡಿ ಒಳಗೆ ರಕ್ತ ಕಮ್ಮಿ ಆಗುತ್ತೆ. ಕಣ್ಣಲ್ಲಿ ಹಿಂಗೆ ತೆಗೆದು ಹಿಂಗೆ ನೋಡಿದ್ರೆ ಗೊತ್ತಾಗುತ್ತೆ ರಕ್ತ ಎಷ್ಟಿದೆ ಅಂತ. ಇದು ಡಾಕ್ಟರ್ ಟೆಸ್ಟ್ ಮಾಡ್ತಾರೆ, ಆಗ ಅವ್ರೇನೋ ಬ್ಲಡ್ ಡೊನೇಟ್ ಮಾಡಬೇಕು ಅಂತಾರೆ. ಬ್ಲಡ್ ಡೊನೇಟ್ ಮಾಡಿದ್ರೆ ಸರಿ ಹೋಗ್ತಾರೆ. ಆಮೇಲೆ ಫಿಸಿಯೋಥೆರಪಿ ಮಾಡಿ ಸರಿಯಾಗಿ ಗೂನ್ ಬೆನ್ನೆಲ್ಲ ಹೋಗುತ್ತೆ, ಬೆಂಡ್ ಆಗೋದೆಲ್ಲ ಕಮ್ಮಿ ಆಗುತ್ತೆ. ಎಕ್ಸಸೈಸ್ ಮಾಡಿಸಿ ಫಿಸಿಯೋಥೆರಪಿಗೆ ಮಾಡ್ಸೋಕ್ಕೆ ಶುರು ಮಾಡ್ತಾರೆ, ಆದರೂ ಹೋಗೋದಿಲ್ಲ. ಈ ಥರ ದೋಷಕ್ಕೆ ಹಿಂದಿನ ಕಾಲದಲ್ಲಿ ಪ್ರತ್ಯಂಗಿರಾದೇವಿ ತಂತ್ರಸಾರದಿಂದ ಮಂತ್ರಗಳ ತಗೊಂಡು ಪ್ರಯೋಗ ಮಾಡಿ ಈ ದೋಷವನ್ನು ವಾಪಸ್ ಅವ್ರಿಗೆ ಕಳಿಸ್ತಾ ಇದ್ರು. ಸರಿ ಗುರುಜಿ, ಈ ಬಗ್ಗೆ ಮಾತಾಡೋಣ. ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ನೀವು ಹೇಳ್ತಾ ಇದ್ರಿ ಶ್ರೋಣಿತ ಭಂಗ ಪ್ರಯೋಗ ಹಾಗೆ ಅಸ್ಥಿ ಭಂಗ ಪ್ರಯೋಗ, ಈ ರೀತಿ ಆದಂಥ ಸಂದರ್ಭದಲ್ಲಿ ಏನೆಲ್ಲ ಸೂಚನೆಗಳು ಸಿಕ್ಕತ್ತೆ, ಏನೆಲ್ಲ ಸಿಂಪ್ಟಮ್ಸ್ ಕಾಡುತ್ತೆ ಅನ್ನೋದನ್ನ, ಇದಕ್ಕಿರುವಂಥ ಪರಿಹಾರಗಳು ಏನೇನು? ನೋಡಿ, ಪ್ರತ್ಯಂಗಿರ ತಂತ್ರ ಪ್ರಯೋಗದಲ್ಲಿ, ಅದರಲ್ಲೂ ಕೌಶಿಕಿ ಪ್ರತ್ಯಂಗಿರ ಅನ್ನೋ ತಂತ್ರಸಾರದಲ್ಲಿ
ಈ ಅಸ್ಥಿಭಂಗ ಶ್ರೋಣಿತ ಭಂಗ ಪ್ರಯೋಗ. ಶ್ರೋಣಿತ ಅಂದರೆ ರಕ್ತ, ಅಸ್ಥಿನ ಮೂಳೆ, ಇದನ್ನಕ್ಕೆ ಭಂಗ ಮಾಡಿಬಿಡ್ತಾರೆ. ಈ ಥರ ಮಾಡಿದಂಥ ಪ್ರಯೋಗಗಳಿಗೆ ಕೌಶಿಕಿ ಪ್ರತ್ಯಂಗರದಲ್ಲಿ ಮುದ್ರಾ ಮಂತ್ರ ತಂತ್ರವನ್ನು ಮಾಡಿ ಅಂತ ಹೇಳ್ತಾರೆ. ಆ ಮುದ್ರೆ ಹೇಗಿದೆ ಅಂತಂದರೆ ನೋಡಿ, ನಮ್ಮ ಎಲ್ಲ ಬೆರಳುಗಳನ್ನ ಚೆನ್ನಾಗಿ ಅರಳಿಸ್ಬೇಕು. ಇದಕ್ಕೆ ಸಂದಂಶ ಅಂತ ಕರೀತಾರೆ. ಇದನ್ನು ಕ್ರಾಸ್ ಮಾಡಿದಾಗ ಇದಕ್ಕೆ ಸ್ವಸ್ತಿಕ ಸಂದಂಶ ಅಂತ ಕರೀತಾರೆ. ಈ ಕಿರು ಬೆರಳು ಬುಧ ಗ್ರಹ, ಬುಧನ ಲಾಕ್ ಮಾಡಬೇಕು. ಈ ರೀತಿ ಲಾಕ್ ಮಾಡಿಬಿಟ್ಟು ಈ ನೋಡಿ ಈ ರೀತಿ ಸ್ವಲ್ಪ ಎಲ್ಲ ಬೆರಳುಗಳನ್ನ ಬೆಂಡ್ ಮಾಡಿದ್ರೆ ಇದು ಸಿಂಹ ಮುಖದ ಥರ ಕಾಣುತ್ತೆ. ಇದಕ್ಕೆ ಪ್ರತ್ಯಂಗಿರ ಮುದ್ರಾ ಅಂತ ಕರೀತಾರೆ. ಈ ಪ್ರತ್ಯಂಗಿರ ಮುದ್ರವನ್ನು ಯಾವ ದಿಕ್ಕಲ್ಲಾರು ಕೂತ್ಕೊಂಡು ಇದನ್ನು ಮಾಡ್ಬೋದು. ಒಂದು ಅರ್ಧ ಗಂಟೆ ಈ ರೀತಿ ಕೂತ್ಕೊಂಡು ಮಾಡಿಬಿಟ್ಟಂದರೆ ಇಡೀ ಶರೀರ ಪೂರ್ತಿ ಕಂಪ್ಲೀಟಾಗಿ ಫಿಸಿಯೋಥೆರಪಿ ಆಗುತ್ತೆ. ಇದಕ್ಕೊಂದು ಮಂತ್ರ ಇದೆ ಈ ಸಮಸ್ಯೆ ನಿವಾರಣೆ ಮಾಡಲಿಕ್ಕೆ. ಓಂ ಹೈಂ ಭ್ರೀಂ ಶ್ರೀಂ ಪ್ರತ್ಯಂಗಿರೆ ಓಂ ರಂ 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 ಸಂಕೋಚ ಶರೀರಂ ದಹ ದಹ ಪಚ ಪಚ ಸ್ವಾಹ ಅನ್ನೋ ಮಂತ್ರ. ಇಲ್ಲಿ ಈ ರಮ್ ಅನ್ನೋ ಮಂತ್ರನ 20 ಸಲ ಹೇಳಬೇಕು. 20 ಸಲ ಹೇಳಬೇಕು. ರಮ್ಮನ ಬೀಜ ಮಂತ್ರವನ್ನು 20 ಸಲ ಹೇಳಬೇಕು. ಓಂ ಹೈಂ ಬ್ರೀಂ ಶ್ರೀಂ ಪ್ರತ್ಯಂಗಿರೆ ಓಂ ರಂ 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 ಸಂಕೋಚ ಶರೀರಂ ದಹ ದಹ ಪಚ ಪಚ ಸ್ವಾಹ ಅನ್ನೋ ಮಂತ್ರ ಹೇಳಬೇಕು. ಈ ಮಂತ್ರನ ಅರ್ಧ ಗಂಟೆಗೆ ನಾವು ಹುಣ್ಣಿಮೆ ಅಮಾವಾಸ್ಯೆ ದಿವಸ ಹೇಳ್ತಾ ಇದ್ರೆ ಈ ದೋಷ ನಿವಾರಣೆ ಆಗ್ಬಿಡುತ್ತೆ. ಹುಣ್ಣಿಮೆ ಅಮಾವಾಸ್ಯೆ ಅಂತಲ್ಲ, ಈ ಥರ ಸಿಂಪ್ಟಮ್ಸ್ ಯಾವಾಗ ಕಾಣುತ್ತೋ ಯಾವಾಗಲಾರು ಹೇಳ್ತಾ ಇರಬೇಕು. ನಿಮ್ಗೆ ಯಾವಾಗ ಈ ಥರ ಆರಾಮಿಲ್ಲ ಅನಿಸುತ್ತೋ ಅವಾಗ ಹೇಳ್ತಾ ಇರಬೇಕು. ಇಲ್ಲಿ ಓಂ ಐಂ ಬ್ರೀಂ ಶ್ರೀಂ ಪ್ರತ್ಯಂಗಿರೆ ಓಂ ರಮ್ ಅನ್ನೋ ಮಂತ್ರನ 20 ಸಲ ಹೇಳಬೇಕು. ರಂ 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 ಸಂಕೋಚ ಶರೀರಂ ಅಂದರೆ ಈ ರೀತಿ ಆಗಿರೋ ಶರೀರಕ್ಕೆ ಸಂಕೋಚ ಅಂತಾರೆ. ಸಂಕೋಚ ಶರೀರಂ ದಹ ದಹ ಪಚ ಪಚ ಸ್ವಾಹ ಅನ್ನೋ ಮಂತ್ರ. ಓಂ ಐಂ ಬ್ರೀಂ ಶ್ರೀಂ ಪ್ರತ್ಯಂಗಿರೆ ಓಂ ರಂ 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 ಸಂಕೋಚ ಶರೀರಂ ದಹ ದಹ ಪಚ ಪಚ ಸ್ವಾಹ ಅಂತ ಹೇಳಿಬಿಟ್ಟು ಈ ಮಂತ್ರನ ನಾವು ಅರ್ಧ ಗಂಟೆ ಜಪ ಮಾಡಿಬಿಟ್ರೆ ಯಾರು ಮಾಡಿಸಿದ್ರೋ, ಯಾವ ಮಾಂತ್ರಿಕ ಮಾಡಿದ್ನೋ ಅವನಿಗೆ ಈ ದೋಷ ಎಲ್ಲ ವಾಪಸ್ ರಿವರ್ಸ್ ಹೊಟ್ಟೋಗುತ್ತೆ. ಅಷ್ಟು ಪವರ್ಫುಲ್ ಈ ಕೌಶಿಕಿ ಪ್ರತ್ಯಂಗಿರ ಮಂತ್ರ. ಭಾಳ ವಿಶೇಷ. ತಂತ್ರ ಪ್ರಯೋಗ ಏನಂತಂದರೆ ಇದ್ಲು ತಗೋಬೇಕು. ಇದ್ಲು ಶನಿ ಮತ್ತು ಕರಿಮೆಣಸು ಶನಿ, ಒಂದು ಕರಿ ಎಳ್ಳು, ಕರಿಮೆಣಸು, ಕರಿ ಎಳ್ಳು, ಕರಿ ಇದ್ಲು, ಇದಿಷ್ಟನ್ನು ತಗೊಂಡು ಓಂ ಐಂ ಬ್ರೀಂ ಶ್ರೀಂ ಪ್ರತ್ಯಂಗಿರೆ ಓಂ ರಂ 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 ಸಂಕೋಚ ಶರೀರಂ ದಹ ದಹ ಪಚ ಪಚ ಸ್ವಾಹ ಅಂತೇಳಿ 21 ಸಲ ಎಳಿ ತೆಗೆದುಬಿಟ್ಟು ಅದನ್ನು ತೊಗೊಂಡೋಗ್ಬಿಟ್ಟು ಯಾವುದಾದ್ರು ಒಂದು ಕೆಂಡದ ಮೇಲೆ ಹಾಕಿ ಸುಟ್ಬಿಟ್ಟ ಅಂದರೆ ಎಲ್ಲ ನಾರ್ಮಲ್ ಆಗಿಬಿಡುತ್ತೆ. ಅಷ್ಟು ವಿಶೇಷ ಈ ತಂತ್ರ ಪ್ರಯೋಗ. ಅದರಿಂದ ಇದನ್ನು ಹುಣ್ಣಿಮೆ ಅಮಾವಾಸ್ಯೆಲ್ಲೂ ಮಾಡ್ಬೋದು, ಬೇರೆ ದಿನವೂ ಮಾಡ್ಬೋದು, ಯಾವಾಗ ಬೇಕಾದ್ರೂ ಮಾಡ್ಬೋದು. ನಿಮಗೆ ಯಾವಾಗ ನಾನು ಹೇಳಿದಂಥ ಸಿಂಪ್ಟಮ್ಸ್ ಕಾಣಿಸ್ಕೋತಾ ಇದೆಯೋ ತಕ್ಷಣ ಪರಿಹಾರ ಮಾಡ್ಕೊಂಡ್ಬಿಟ್ರೆ ಫುಲ್ ಅಟ್ಯಾಕ್ ಆಗಲ್ಲ. ಫುಲ್ ಎಲ್ಲ ಆಗಿದ್ಮೇಲೆ ಯಾವ ಡಾಕ್ಟ್ರು ಏನೂ ಮಾಡೋಕ್ಕಾಗಲ್ಲ. ಅದರಿಂದ ಈ ಸಿಂಪ್ಟಮ್ಸ್ ಬರ್ತಿದ್ದಾಗಲೇ ನಾವು ಈ ಮಂತ್ರ ಪ್ರಯೋಗ, ಮುದ್ರಾ ಪ್ರಯೋಗ, ತಂತ್ರ ಪ್ರಯೋಗ ಮಾಡಿದ್ದೇ ಆದರೆ ಭಾಳ ಒಳ್ಳೆಯದಾಗತ್ತೆ. ಸರಿ ಗುರುಜಿ, ಮಾರ್ಚ್ 9, 10ರಂದು ಬೆಂಗಳೂರಲ್ಲಿ ಅಂಜನ ನೋಡೋದು ಹೇಗೆ, ಜೊತೆಗೆ ನಿಧಿಯನ್ನು ಪತ್ತೆ ಹಚ್ಚೋದು ಹೇಗೆ, ಈ 2 ವಿಚಾರಗಳ ಮೇಲೆ ನೀವು ಕ್ಲಾಸ್ನ ಮಾಡ್ತಾ ಇದ್ದೀರಿ. ಈ ಕ್ಲಾಸ್ನ ವಿಶೇಷತೆ ಏನು, ಯಾರೆಲ್ಲ ಭಾಗಿಯಾಗಬಹುದು? ನೋಡಿ, ಮಾರ್ಚ್ 9 ಮತ್ತು 10ನೇ ತಾರೀಕು ಬೆಂಗಳೂರಿನಲ್ಲಿ ನಾನು ನಿಧಿ ಪತ್ತೆ ಹಚ್ಚೋದು ಹೇಗೆ, ನಿಧಿ ಅಂದ್ರೇನು, ನಿಧಿ ಹೇಗಿರುತ್ತೆ, ಯಾವ್ಯಾವ ನಿಧಿಗಳಿರುತ್ತೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ನಿಧಿಗಳಿರ್ತದೆ, ದೈವ ನಿಧಿ, ಗುರು ನಿಧಿ, ಹೀಗೆ ಬೇಕಾದಷ್ಟು ವೆರೈಟಿ ನಿಧಿಗಳಿವೆ. ಯಾವ ನಿಧಿಗೆ ಹೇಗೆ ಪತ್ತೆ ಹಚ್ಚಬೇಕು, ಹೆಂಗೆ ತೆಗಿಬೇಕು ನಿಧಿನ ಅನ್ನೋದನ್ನು ನಾನು ಈ ಕ್ಲಾಸಲ್ಲಿ ಹೇಳ್ಕೊಡ್ತಾ ಇದ್ದೀನಿ ದೀಕ್ಷೆ ಮುಖೇನ. ಹಾಗೆ ಅಂಜನ ದರ್ಪಣ ಅಂಥೇಳಿ, ಅಂಜನ ನೋಡೋದು ಹೇಗೆ, ಅಂಜನ ಎಂತಿಂಥ ವೆರೈಟಿ ಅಂಜನಗಳನ್ನು ನಾವು ತಯಾರಿ ಮಾಡ್ಬೋದು, ಅದನ್ನು ನೋಡೋದಾಗೆ ಹೆಂಗೆ ವರ್ಕ್ ಆಗುತ್ತೆ ಅದು. ಹಾಗಾದರೆ ಆ ಅಂಜನದಲ್ಲಿ ಬಾಲಾಂಜನ, ದಿವ್ಯಾಂಜನ ಮತ್ತು ದೀಪಾಂಜನ, ದ್ರವ್ಯಾಂಜನ, ಹೀಗೆ ಹಲವಾರು ಅಂಜನಗಳಿವೆ. ಅದನ್ನು ತಯಾರಿಸಿ ಅದನ್ನು ಸಿದ್ಧಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾನು ಈ ಒಂದು 2 ದಿನದ ವರ್ಕ್ಶಾಪಲ್ಲಿ ನಿಧಿ ಮತ್ತು ಅಂಜನ ಎರಡೂ ಸೇರಿಸಿ ಮಾಡ್ತಾನೆ. ಮುಂಚೆ ನಾನು ನಿಧಿನೇ ಸಪ್ರೇಟ್ ಮಾಡ್ತಾಯಿದ್ದೆ, ಅಂಜನನೇ ಬೇರೆ ಸಪ್ರೇಟ್ ಮಾಡ್ತಿದ್ದೆ. ಇವೆರಡನ್ನೂ ಒಟ್ಟಿಗೆ ಸೇರಿಸಿ ಒಂದು ಪ್ಯಾಕೇಜ್ ಥರ ಮಾಡಿ ನಾನು ಈ ಕ್ಲಾಸ್ ನಡೆಸ್ತಾ ಇದ್ದೀನಿ. ಭಾಳ ವಿಶೇಷವಾದಂಥದ್ದು ಈ ನಿಧಿ ಮತ್ತು ಅಂಜನ
ಪ್ರಯೋಗ. ಅದರಿಂದ ಈ ಒಂದು ವಿದ್ಯೆ 64 ವಿದ್ಯೆಯಲ್ಲಿ ಇದು ಒಂದು ವಿದ್ಯೆಗಳು. ನಿಧಿ ಪತ್ತೆ ಹಚ್ಚೋದು 64 ಅದು ಒಂದು ವಿದ್ಯೆ. ಅಂಜನ ನೋಡೋದು ಹೇಗೆ, ಮಾಟ ಮಂತ್ರ ಮಾಡಿದಾರ, ಕಳುವಾದ ವಸ್ತುಗಳು ಹೆಂಗೆ ಪತ್ತೆ ಹಚ್ಚೋದು, ಪೊಲೀಸ್ನವ್ರಿಗೂ ಗೊತ್ತಾಗಲ್ಲ, ಯಾರಿಗೂ ಗೊತ್ತಾಗೋದಿಲ್ಲ ಪತ್ತೆ ಹಚ್ಚಕ್ಕೆ. ಆದರೆ ಅಂಜನ ಹಾಕಿ ನೋಡಿಬಿಟ್ರೆ ಈ ವಸ್ತು ಇಂಥ ಕಡೆನೇ ಹೀಗೆ ತಗೊಂಡೋಗಿದ್ದಾರೆ ಅಂತಲೂ ಹೇಳ್ಬಿಡ್ಬೋದು. ಅಷ್ಟು ಸ್ಟ್ರಾಂಗ್ ಇದೆ ನಮ್ಮ ಅಥರ್ವಣ ವೇದ. ಈ ಒಂದು 2 ವಿದ್ಯೆಗಾಲ ಸಾಕಷ್ಟು ಬ್ಯಾಚ್ ಮಾಡಿದ್ದೀನಿ. ಸುಮಾರು ಜನ ನಮಗೂ ಮಾಡಬೇಕು ಅಂತ ಕೇಳಿಕೊಂಡ್ರು. ಅದಕ್ಕೋಸ್ಕರ ನಾನು ಈ ಒಂದು 9-10ನೇ ತಾರೀಕು ಬೆಂಗಳೂರಿನಲ್ಲಿ ನಿಧಿ ಮತ್ತು ಅಂಜನ ಬಗ್ಗೆ ಕ್ಲಾಸ್ ಮಾಡ್ತಾ ಇದ್ದೀನಿ. ಅದು ಶಾಸ್ತ್ರೋಕ್ತವಾಗಿ ದೀಕ್ಷೆ ಮುಖೇನ. ಇದಕ್ಕೆ ನಿಧಿ ಪತ್ತೆ ಹಚ್ಚಕ್ಕೂ ದೀಕ್ಷೆ ಆಗಬೇಕು, ಅಂಜನ ನೋಡೋಕ್ಕೂ ದೀಕ್ಷೆ ಆಗಬೇಕು. ಎಲ್ಲರೂ ನೋಡೋಕ್ಕಾಗಲ್ಲ, ಎಲ್ರಿಗೂ ಕಾಣಲ್ಲ. ಅದರಿಂದ ಆ ಒಂದು ವಿಶೇಷವಾದಂಥ ನಾಲೆಡ್ಜ್, ವೆರಿ ರೇರ್ ನಾಲೆಡ್ಜ್ ಇವೆಲ್ಲ. ಇದು ನಮ್ಮ ಸಮಾಜದಲ್ಲಿ ನಶಿಸ್ತಾ ಹೋಗ್ತಾ ಇದೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಗುರು ಪರಂಪರೆಯಿಂದ ಬಂದಿರುವಂಥ ವಿದ್ಯೆ, ಈ ವಿದ್ಯೆಯನ್ನು ನಾವು 4 ಜನ ಕಲಿಸಿದ್ದೇ ಆದರೆ ನೆಕ್ಸ್ಟ್ ಜನ್ರೇಷನ್ಗೆ ವಿದ್ಯೆ ಹೋಗುತ್ತೆ. ಆಮೇಲೆ ಎಷ್ಟೋ ಜನ ಇದನ್ನು ಹೇಳ್ಕೊಡಲ್ಲ ಈ ವಿದ್ಯೆ. ನಾನು ಅದನ್ನು ಭಾಳ ಸೈಂಟಿಫಿಕ್ಕಾಗಿ ಅಥರ್ವಣ ವೇದ ಆಧಾರದ ಮೇಲೆ ಶಾಸ್ತ್ರೋಕ್ತವಾಗಿ ದೀಕ್ಷೆ ಮುಖೇನ, ಮುದ್ರಾ ಮಂತ್ರ ಮುಖೇನ ಈ ವಿದ್ಯೆಯನ್ನು ನಾನು ಕಲಿಸ್ತಾ ಇದ್ದೀನಿ. ಕೆಲವೆಲ್ಲ 100 ಜನಕ್ಕೆ ಮಾತ್ರ ಇದು ದೀಕ್ಷೆ ಲಭ್ಯ, ಎಲ್ರಿಗೂ ಆಗಲ್ಲ, ಎಲ್ರಿಗೂ ಈ ವಿದ್ಯೆ ಬರೋದಿಲ್ಲ. ಅದರಿಂದ ಆ 100 ಜನ ಯಾರು ಬರ್ತಾರೋ ಅವ್ರಿಗೆ ವಿದ್ಯೆಯನ್ನು ದೀಕ್ಷೆ ಮುಖೇನ ಕಲಿಸ್ತಾ ಇದ್ದೀನಿ. ಮತ್ತು ಆಸಕ್ತಿ ಇರುವಂಥವ್ರು ನಮ್ಮ ಆಫೀಸಿಗೆ ಫೋನ್ ಮಾಡಿ ಬೆಳಗ್ಗೆ 9 ರಿಂದ 6 ಗಂಟೆ ಒಳಗೆ ಫೋನ್ ಮಾಡಿದ್ರೆ ಸಿಗ್ತಾರೆ. ಇದನ್ನು ತಮ್ಮ ಹೆಸರು ನೋಂದಾಯಿಸ್ಕೋಬೋದು ಅಂತ ಈ ಸಂದರ್ಭ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸರಿ ಗುರುಜಿ, ಕಾರ್ಯಕ್ರಮದಲ್ಲಿದ್ದು ಈ ದೇಹವನ್ನೇ ಸಂಕುಚಿತಗೊಳಿಸೋದಾಗಿರ್ಬೋದು ಅಥವಾ ಆಸ್ತಿಭಂಗ ಪ್ರಯೋಗ ಮಾಡಿದಂಥ ಸಂದರ್ಭದಲ್ಲಿ ಏನೆಲ್ಲ ತೊಂದರೆಗಳು ಕಾಡುತ್ತೆ, ಇದಕ್ಕೆ ನಾವು ಯಾವ ರೀತಿ ಪರಿಹಾರವನ್ನು ಮಾಡಿಕೊಳ್ಬಹುದು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಧನ್ಯವಾದ. ಸಾಯಿರಾಮ್. ವೀಕ್ಷಕರೇ, ಗುರೂಜಿಯವರು ಹೇಳಿದ ಹಾಗೆ ಬೆಂಗಳೂರಿನಲ್ಲಿ ಮಾರ್ಚ್ 9-10ರಂದು ಈ ನಿಧಿಯನ್ನ ಪತ್ತೆ ಹಚ್ಚೋದು ಹೇಗೆ, ಜೊತೆಗೆ ಅಂಜನವನ್ನ ನೋಡೋದು ಹೇಗೆ, ಈ 2 ವಿಚಾರಗಳ ಬಗ್ಗೆ ಗುರೂಜಿ ಕ್ಲಾಸ್ ಮಾಡ್ತಾ ಇದ್ದಾರೆ. ಆಸಕ್ತರು ಈ ಕ್ಲಾಸ್ನಲ್ಲಿ ಭಾಗಿಯಾಗಬಹುದು. ಕಾರ್ಯಕ್ರಮದ ಕೊನೆಯಲ್ಲಿ ಗುರೂಜಿಯವರ ಕಚೇರಿಯ ವಿಳಾಸ ಹಾಗೆ ದೂರವಾಣಿ ಸಂಖ್ಯೆಗಳು ಬರುತ್ತೆ. ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.